ಎಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಬಿಫೈ ಯೂಟ್ಯೂಬ್ ಚಾನೆಲ್ಗೆ. ಸೊ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಯಾವ ರೀತಿ ನೀವು ಕಸ್ಟಮ್ ಡೊಮೈನ್ ಏನಿದೆ ಅದನ್ನು ಗೂಗಲ್ ಏನು ವೆಬ್ ಮಾಸ್ಟರ್ ಟೂಲ್ ಇದೆ ಅಲ್ಲಿ ಅಪ್ಡೇಟ್ನ ಮಾಡ್ಬೋದು. ಅದೇ ರೀತಿಯಾಗಿ ಸೈಟ್ ಮ್ಯಾಪ್ನ ಯಾವ ರೀತಿ ಜನ್ರೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಆಲ್ರೆಡಿ ಸೈಟ್ ಮ್ಯಾಪ್ ಜನ್ರೇಟ್ ಬಗ್ಗೆ ಇರ್ಬೋದು, ಗೂಗಲ್ ವೆಬ್ ಮಾಸ್ಟರ್ ಟೂಲ್ ಬಗ್ಗೆ ಇರ್ಬೋದು, ಆಲ್ರೆಡಿ ವಿಡಿಯೋಗಳನ್ನ ಮಾಡಿದ್ದೀವಿ, ಅದರಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಬಟ್ ರೀಸೆಂಟಾಗಿ ನಾವು ಏನು ಕಸ್ಟಮ್ ಡೊಮೈನ್ನ ಆ್ಯಡ್ ಮಾಡಿರೋದ್ರಿಂದ ನಿಮಗೂ ಕೂಡ ಅದ್ರ ಬಗ್ಗೆ ವಿಡಿಯೋ ಕೊಟ್ಟಿದೆ, ಯಾವ ರೀತಿ ಕಸ್ಟಮ್ ಡೊಮೈನ್ನ ಆ್ಯಡ್ ಮಾಡ್ಬೋದು, ಯಾವ ರೀತಿ ಫ್ರೀ XYZ ಡೊಮೈನ್ನ ಪಡಿಬೋದು ಅನ್ನೋದು. ಬಟ್ ಅದು ಇವಾಗ ಎಕ್ಸ್ಪೈರ್ ಆಗಿರುತ್ತೆ, ನಿಮಗೂ ಕೂಡ ಗೊತ್ತಿರುತ್ತೆ, ಯಾಕಂದರೆ ಲಿಮಿಟೆಡ್ ಟೈಮ್ ಆಫರ್ ಇತ್ತು, ವಿಡಿಯೋದಲ್ಲೇ ಹೇಳಿದ್ದೀವಿ. ಸೊ ಅದೇನೇ ಇರಲಿ, ಯಾರ್ಯಾರಿಗೆ ಕಸ್ಟಮ್ ಡೊಮೈನ್ ಸಿಕ್ಕಿರುತ್ತೆ ಫ್ರೀಯಾಗಿ ಅವರು ಯೂಸ್ ಮಾಡ್ಕೊಂಡಿರ್ತಾರೆ, ಆ್ಯಡ್ ಮಾಡ್ಕೊಂಡಿರ್ತಾರೆ. ಸೊ ಅವರು ಯಾವ ರೀತಿ ಈ ಒಂದು ಡೊಮೈನ್ನ ಗೂಗಲ್ ವೆಬ್ ಮಾಸ್ಟರ್ ಟೂಲ್ಗೆ ಅಪ್ಡೇಟ್ ಮಾಡ್ಬೋದು, ಅದೇ ರೀತಿಯಾಗಿ ಯಾವ ರೀತಿಯಾಗಿ ವೆರಿಫೈನ ಮಾಡ್ಬೋದು ಡೊಮೈನ್ ಓನರ್ಶಿಪ್ನ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ತಿಳ್ಕೊಳ್ಳೋಣ. ವಿಡಿಯೋ ತುಂಬ ದಿನಗಳ ನಂತರ ಬರ್ತಾಯಿದೆ, ನಿಮಗೂ ಕೂಡ ಗೊತ್ತಿದೆ. ಬಟ್ ಇದಕ್ಕೆ ಕಾರಣ ಕೂಡ ನೀವೇ, ಯಾಕಂದರೆ ನಮಗೆ ಸಪೋರ್ಟ್ ಮಾಡಿ ಕನ್ನಡದಲ್ಲಿ ಬ್ಲಾಗಿಂಗ್ ರಿಲೇಟೆಡ್ ಈ ಥರ ಡಿಟೇಲ್ಡ್ ವಿಡಿಯೋಗಳನ್ನ ನಿಮಗೆ ಕೊಡೋ ಚಾನಲ್ಗಳಿಲ್ಲ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂದರೆ ಸಪೋರ್ಟ್ ಮಾಡೋ ನಿಮಗೆ ಮನಸ್ಸಿಲ್ಲ. ಸೊ ನಿಮಗೆ ಮನಸ್ಸಿಲ್ಲ ಅಂದಮೇಲೆ ವಿಡಿಯೋ ಮಾಡೋಕ್ಕೆ ನಮಗೂ ಕೂಡ ಮನಸ್ಸಿರಲ್ಲ, ಯಾಕಂದರೆ ನಮಗೆ ರಿಕ್ವೈರ್ಮೆಂಟ್ ಏನೂ ಇಲ್ಲ ಮ್ಯಾಂಡೇಟ್ರಿ ಕೂಡ ಇಲ್ಲ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು, ಆವಾಗಲೇ ನಮ್ಮ ಬ್ಲಾಗ್ ರನ್ ಆಗುತ್ತೆ, ಆವಾಗಲೇ ನಮಗೆ ಅರ್ನಿಂಗ್ ಆಗುತ್ತೆ ಅನ್ನೋ ರಿಕ್ವೈರ್ಮೆಂಟ್ ಕೂಡ ಇಲ್ಲ. ಅದಕ್ಕೋಸ್ಕರ ನಾವು ಜಾಸ್ತಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಲ್ಲ. ಸೊ ನೋ ಪ್ರಾಬ್ಲಮ್, ನಿಮ್ಗೆ ಸಪೋರ್ಟ್ ಮಾಡಬೇಕು ಅನ್ನೋ ಮನಸ್ಸಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಕೆಳಗಡೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ಗೆಳೆಯರೆ, ಅದೇ ರೀತಿಯಾಗಿ ಇನ್ನೊಂದು ಮಾತೇನೆಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಲಿ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇದೆ. ನಿಮ್ದು ಏನೇ ಕ್ವೆರೀಸ್ ಇದ್ದರೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ನೀವು ನಮಗೆ ಕ್ವಶನ್ನ ಮಾಡ್ಬೋದು. ಸೊ ಬನ್ನಿ ಇವಾಗ ನಮ್ಮ ಟಾಪಿಕ್ ಕಡೆ, ಯಾವ ರೀತಿ ನೀವು ಕಸ್ಟಮ್ ಡೊಮೈನ್ನ ನಿಮ್ಮ ಗೂಗಲ್ ವೆಬ್ ಮಾಸ್ಟರ್ ಟೂಲ್ಗೆ ಆ್ಯಡ್ ಮಾಡ್ಬೋದು, ಯಾವ ರೀತಿ ಓನರ್ಶಿಪ್ನ ವೆರಿಫಿಕೇಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮಗೆ ಗೊತ್ತಿರ್ಬೋದು, ಕಸ್ಟಮ್ ಡೊಮೈನ್ನ ಆ್ಯಡ್ ಮಾಡಿದ್ದೀವಿ. ಇಲ್ಲಿ ಮೇಲ್ಗಡೆ ಕಾಣಿಸ್ತದೆ ನಿಮಗೆ ವೆಬಿಫೈ web.xyz ಅನ್ನೋದು. ಈ ಕಸ್ಟಮ್ ಡೊಮೈನ್ನ ಇಲ್ಲಿಂದ ನೀವು ಏನು ಬೇಕಾಗುತ್ತೆ ಕಾಪಿ ಮಾಡ್ಕೊಬೇಕಾಗತ್ತೆ. ಅಂದರೆ ನೀವು ಯಾವುದನ್ನು ಇಲ್ಲಿಂದ ಏನು ಮಾಡಿರ್ತೀರ ಸೆಲೆಕ್ಟ್ ಆಲ್ ಮಾಡ್ಕೊತೀನಿ, ವೆಯ್ಟ್ ಮಾಡಿ ಕಾಪಿ ಮಾಡ್ಕೊತೀನಿ. ಸೊ ಇಲ್ಲಿಂದ ಕಾಪಿ ಮಾಡ್ಕೊಂಡಿದ್ದಾಯಿತು. ಡೊಮೈನ್ ಏನು ಆ್ಯಡ್ ಮಾಡಿಲ್ಲ ಅಂದರೆ ಆ್ಯಡ್ ಮಾಡೋದು ಯಾವ ರೀತಿ ಅದ್ರ ಬಗ್ಗೆ ವಿಡಿಯೋ ಕೊಟ್ಟಿದ್ದೀವಿ. ಆ್ಯಂಡ್ ಆ್ಯಡ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ಕಾಣಿಸ್ತಾ ಇರ್ಬೋದು ವೆಬಿಫೈ web.xyz ಇದನ್ನು ಕೂಡ ನಾವು ಇಲ್ಲಿಂದ ಆ್ಯಡ್ ಮಾಡಿದ್ದೀವಿ. ಇವಾಗ ಈ ಡೊಮೈನ್ನ ಕಾಪಿ ಮಾಡ್ಕೊಳ್ಳಿ. ನಿಮ್ಗಳಿಂದ ಕಾಣಿಸ್ತಾ ಇರ್ಬೋದು ನಮ್ಮ ಲೋಗೋ ಕೂಡ ರೆಡಿ ಆಗಿದೆ, ವೆಬಿಫೈ ಲರ್ನ್ ಅನ್ನೋದು. ಅದೇ ರೀತಿಯಾಗಿ ಇಲ್ಲಿಂದ ಆ್ಯಡ್ ನೆಟ್ವರ್ಕ್, ಅಫಿಲಿಯೇಟ್ ಮಾರ್ಕೆಟಿಂಗ್, ವೈರಲ್ ಸ್ಕ್ರಿಪ್ಟ್ಸ್, ಥೀಮ್ಸ್, ಅದೇ ರೀತಿಯಾಗಿ SEO ಬಗ್ಗೆ ಕೂಡ ಆಲ್ರೆಡಿ ಕೆಲವೊಂದು ಪೋಸ್ಟ್ಗಳನ್ನ ಹಾಕಿದ್ದೀವಿ, ಜಾಸ್ತಿ ಏನೂ ಹಾಕಿಲ್ಲ. ಅದೇ ರೀತಿಯಾಗಿ ಬ್ಲಾಗಿಂಗ್ ಬಗ್ಗೆನೂ ಪೋಸ್ಟ್ಗಳನ್ನ ಹಾಕ್ತಾ ಇರ್ತೀವಿ. ಬ್ಲಾಗಿಂಗ್ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿನ ನಮ್ಮ ಚಾನಲ್ನಲ್ಲೇ ಸಿಗ್ತಾ ಇರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಡೌನ್ಲೋಡ್ ಮಾಡಬೇಕು ಥೀಮ್ಗಳನ್ನ ಅಂತ ಏನಾದರೂ ಇದ್ದರೆ ನಮ್ಮ ವೆಬ್ಸೈಟಿಗೆ ವಿಸಿಟ್ನ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಇವಾಗ ಡೊಮೈನ್ನ ಕಾಪಿ ಮಾಡ್ಕೊಂಡು ನಂತರ ಗೂಗಲ್ ವೆಬ್ ಮಾಸ್ಟರ್ ಟೂಲ್ಗೆ ಬನ್ನಿ. ಸೊ ಇಲ್ಲಿಂದ ಕಾಣಿಸ್ತಾ ಇರ್ಬೋದು ನಾವು ಗೂಗಲ್ ವೆಬ್ ಮಾಸ್ಟರ್ ಟೂಲ್ನಲ್ಲಿ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿಂದ ನಿಮಗೆ ನಮ್ಮ ಪ್ರಾಪರ್ಟಿ ಕೂಡ ಕಾಣಿಸ್ತಾ ಇರೋದು WeBify Kannada.blogspot.com ಇದೆ. ಇವಾಗಲೂ ಇದನ್ನು ಇವಾಗ ಆ್ಯಡ್ ಮಾಡೋದಕ್ಕೋಸ್ಕರ ಇಲ್ಲಿ ಕೆಳಗಡೆ ಈ ರೀತಿಯಾಗಿ ಒಂದು ಆ್ಯರೋ ಏನು ಕಾಣಿಸ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಪ್ಷನ್ ಸಿಗುತ್ತೆ. ಇಲ್ಲಿಂದ ಆ್ಯಡ್ ಪ್ರಾಪರ್ಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಿ ಈ ರೀತಿಯಾಗಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೇನಾಗುತ್ತೆ ಆ್ಯಡ್ ಪ್ರಾಪರ್ಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಪ್ರಾಪರ್ಟಿ ಆ್ಯಡ್ ಮಾಡೋ ಆಪ್ಷನ್ ಬರುತ್ತೆ. ಸೊ ಆ್ಯಡ್ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ಡೊಮೈನ್, ಅದೇ ರೀತಿಯಾಗಿ ಇಲ್ಲಿಂದ URL ಪ್ರಿಫಿಕ್ಸ್ ಅಂತ ಇದೆ. ನಾವು ನಿಮಗೆ ರೆಕಮೆಂಡ್ ಮಾಡ್ತೀವಿ URL ಪ್ರಿಫಿಕ್ಸ್ ಅಂತ ಏನಿದೆ, ಇಲ್ಲಿಂದ ಏನು ಮಾಡಿ ನಿಮ್ಮ ಡೊಮೈನ್ನ ಪೇಸ್ಟ್ ಮಾಡಿ. ಯಾಕಂದರೆ ಫ್ರೆಂಡ್ಸ್ ಇದೊಂದು ಬೆಸ್ಟ್ ಆಗಿರೋ ಮೆಥಡ್ ಅಂತ ಹೇಳ್ಬೋದು. ನಾವು ಇಲ್ಲಿಂದ ಏನು ಮಾಡ್ತೀವಿ ಕ್ಲಿಪ್ ಬೋರ್ಡ್ನಲ್ಲಿದೆ, ಇಲ್ಲಿಂದ ಪೇಸ್ಟ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಕಾಣಿಸ್ತಿರ್ಬೋದು ಪೇಸ್ಟ್ ಆಯಿತು. ಇವಾಗ ಇದನ್ನು ಈ ರೀತಿ ಬ್ಯಾಕ್ ಮಾಡೋಣ ಕೀಬೋರ್ಡ್ನ. ಆ್ಯಂಡ್ ಇಲ್ಲಿ ಕಾಣಿಸ್ತಿರ್ಬೋದು ವೆಬಿಫೈ web.xyz ಇಂದ ಪೇಸ್ಟ್ ಆಗಿದೆ. ಆ್ಯಂಡ್ ಇಲ್ಲಿಂದ ಕಂಟಿನ್ಯೂ ಅನ್ನೋ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಹತ್ರ ಇದು ಕಾಣಿಸ್ತಿರ್ಬೋದು ಓನರ್ಶಿಪ್ ಆಟೋ ವೆರಿಫಿಕೇಷನ್ ಆಗಿದೆ. ಬಟ್ ಇದರಿಂದ ವೆರಿಫಿಕೇಷನ್ ಮೆಥಡ್ ನೋಡ್ಬೋದು ಅನ್ನೋನ್ ಅಂತ ಇದೆ. ಯಾಕಂದರೆ ಓನರ್ಶಿಪ್ ಯಾಕೆ ವೆರಿಫಿಕೇಷನ್ ಆಯಿತು ಅಂದರೆ ಫ್ರೆಂಡ್ಸ್, ನಾವಿಲ್ಲಿಂದ ಆಲ್ರೆಡಿ ನಮ್ಮ blogspot.comನ ಆ್ಯಡ್ ಮಾಡಿದ್ದೀವಿ, ಅದಕ್ಕೋಸ್ಕರ ಓನರ್ಶಿಪ್ ವೆರಿಫಿಕೇಷನ್ ಆಯಿತು. ಇವಾಗ ನೀವು ಓನರ್ಶಿಪ್ನ ವೆರಿಫೈ ಮಾಡಬೇಕು ಅಂತ ಇದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಗೋ ಟು ಪ್ರಾಪರ್ಟಿ ಅನ್ನೋ ಬಟನ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಗೋ ಟು ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿಂದ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಇಲ್ಲಿಂದ ಕಾಣಿಸ್ತಾ ಇರ್ಬೋದು UR ವೆರಿಫೈಡ್ ಓನರ್ ಅಂತ ಇದೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ಏನು ಓನರ್ಶಿಪ್ ವೆರಿಫಿಕೇಷನ್ ಅನ್ನೋದ್ರ ಮೇಲೆ ಈ ರೀತಿಯಾಗಿ ಏನು ಮಾಡಿ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕ್ಲಿಕ್ ಮಾಡಿ ಅಂತ ಇಲ್ಲಿ ಕಾಣಿಸ್ತಾ ಇರ್ಬೋದು HTML ಫೈಲ್, HTML ಟ್ಯಾಗ್, ಅದೇ ರೀತಿ ಗೂಗಲ್ ಅನಾಲಿಟಿಕ್ಸ್ ಅಂತ ಕೇಳ್ತಾ ಇದೆ. ನಾವು ನಿಮಗೆ ರೆಕಮೆಂಡ್ ಮಾಡ್ತೀವಿ HTML ಟ್ಯಾಗ್ ಏನಿದೆ ಇದನ್ನ ಈ ರೀತಿಯಾಗಿ ಕಾಪಿ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇದನ್ನ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಕಾಪಿ ಅನ್ನೋ ಬಟನ್ ಇದೆ, ಕಾಪಿ ಮೇಲೆ ಕ್ಲಿಕ್ ಮಾಡಿ. ಇದೇನಾಗುತ್ತೆ ನಿಮಗೆ ಇಲ್ಲಿಂದ ಕಾಪಿ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಬಂತು. ಕಾಪಿ ಆಗಿದ ನಂತರ ಇವಾಗ ನೀವು ಮಾಡಬೇಕಾದ್ರೇನು ಸಿಂಪಲ್, ನಿಮಗೂ ಏನು ಬ್ಲಾಗರ್ ಡ್ಯಾಶ್ ಬೋರ್ಡ್ ಏನಿದೆ ಅಲ್ಲಿಗೆ ಬನ್ನಿ.
ಸೊ ಗೈಸ್, ಯಾಕಂದರೆ ಈ ಒಂದು ಮೆಥಡ್ ತುಂಬಾ ಇಂಪಾರ್ಟೆಂಟ್. ಓನರ್ಶಿಪ್ ವೆರಿಫಿಕೇಷನ್ ಆಟೋಮೆಟಿಕ್ ಕಂಪ್ಲೀಟ್ ಆದರೂ ಕೂಡ ಅಲ್ಲಿಂದ ಮೆಥಡ್ ಅನ್ನೌನ್ ಅಂತ ತೋರಿಸುತ್ತೆ. ಓನರ್ಶಿಪ್ ವೆರಿಫಿಕೇಷನ್ ಮೆಥಡಿಂದ ಅನ್ನೌನ್ ಅಂತ ತೋರಿಸುತ್ತೆ. ಅದಕ್ಕೋಸ್ಕರ ಈ ಒಂದು ಮೆಥಡ್ನ ನೀವು ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇಲ್ಲಿಂದ ಇವಾಗ ನೀವು ಮಾಡ್ಬೇಕಾದ್ರೆ ಏನು ಮೆಟಾ ಟ್ಯಾಗ್ನ ಕಾಪಿ ಮಾಡ್ಕೊಂಡು ಬಂದಿದ್ದೀರಾ. ಬಂದ ನಂತರ ಇಲ್ಲಿ ಥೀಮ್ ಅನ್ನೋ ಸೆಕ್ಷನ್ ಇದೆ. ಥೀಮ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಇಲ್ಲಿಂದ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ಕಸ್ಟಮೈಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಮುಂದೆ ಏನಾಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿಲ್ಲ, ಹೇಳ್ತೀವಿ ಯಾವ ರೀತಿ ಮಾಡಬೇಕು ಅನ್ನೋದು. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಈ ಒಂದು ಈ ಒಂದು ಆ್ಯರೋ ಮಾರ್ಕ್ ಏನು ಕಾಣಿಸ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಮುಂದೆ ಈ ರೀತಿಯಾಗಿರೋಂಥ ಆಪ್ಷನ್ ಬರುತ್ತೆ. ಇಲ್ಲಿಂದ ನಿಮಗೆ ಕಾಣಿಸ್ತಿರ್ಬೋದು ಎಡಿಟ್ HTML ಅನ್ನೋ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ HTML ಏನಾಗುತ್ತೆ ಇಲ್ಲಿಂದ ಎಡಿಟ್ ಆಗುತ್ತೆ. ಇವಾಗ ನಿಮಗೆ ಇಲ್ಲಿಂದನೇ ಕಾಣಿಸ್ತಿರ್ಬೋದು 4ನೇ ನಂಬರಲ್ಲೇ ಸಿಗುತ್ತೆ. ಯಾವುದೇ ಥೀಮ್ನ ಯೂಸ್ ಮಾಡಿ 4 ಇಲ್ಲ 5ನೇ ನಂಬರಲ್ಲಿ ನಿಮಗೆ ಹೆಡ್ ಸೆಕ್ಷನ್ ಏನಾಗುತ್ತೆ ಸಿಗುತ್ತೆ. ಇವಾಗ ಈ ಹೆಡ್ ಸೆಕ್ಷನ್ ಹತ್ರ ಈ ರೀತಿ ಟ್ಯಾಪ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಒಂದು ಕೋಡ್ ಏನಿದೆ ಒಂದೊಂದು ಸಲ ಟ್ಯಾಪ್ ಆಗೋಲ್ಲ. ಇಲ್ಲಿಂದ ಏನ್ಬಿಟ್ಟು ಟ್ಯಾಪ್ ಮಾಡಿದ ನಂತರ ಎಂಟರ್ ಪ್ರೆಸ್ ಮಾಡಿದ ನಂತರ ನಿಮ್ಮ ಒಂದು ಕೋಡ್ ಏನಿದೆ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ. ನಾವು ಪೇಸ್ಟ್ ಮಾಡ್ತೀವಿ ಆಮೇಲೆ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಗೈಸ್, ನಿಮಗೆ ಇಲ್ಲಿಂದ ಕಾಣಿಸ್ತಿರ್ಬೋದು ಪೇಸ್ಟ್ ಆಗಿದೆ. ಗೂಗಲ್ ವೆರಿಫಿಕೇಷನ್ ಅದೇ ರೀತಿ ಇಲ್ಲಿಂದ ಕಾಣಿಸ್ತಿರ್ಬೋದು ಕಂಟೆಂಟ್ ಇದು ಪೇಸ್ಟ್ ಆಗಿದೆ. ಇವಾಗ ಸಿಂಪಲಾಗಿ ಕಾಣಿಸ್ತಿರ್ಬೋದು ನಿಮಗೆ ಸೇವ್ ಅನ್ನೋ ಬಟನ್ ಇದೆ. ಸೇವ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ಇವಾಗ ಆಲ್ರೆಡಿ ಲಿಗಸಿ ಬ್ಲಾಗರ್ ಹೊರಟಾಗಿದೆ, ಅಂದರೆ ಓಲ್ಡ್ ಬ್ಲಾಗರ್ ಏನಿತ್ತು ಅದು ಹೊರಟಾಗಿದೆ. ನ್ಯೂ ಬ್ಲಾಗರ್ನಲ್ಲಿ ಕೆಲಸ ಮಾಡಬೇಕು. ಒಂದು ಲೆಕ್ಕದಲ್ಲಿ ಇದು ಕೂಡ ಈಸಿನೇ. ಯಾಕಂದರೆ ನ್ಯೂ ಬ್ಲಾಗರ್ನಲ್ಲಿ ನೀವು HTML ಸೆಕ್ಷನ್ನ ಮೊಬೈಲಿಂದನೂ ಎಡಿಟ್ ಮಾಡ್ಬೋದು. ಯಾವುದೇ ರೀತಿ ಅಂತ ನಿಮಗೆ ಝೂಮ್ ಇನ್ ಝೂಮ್ ಔಟ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಏನೇ ಇರ್ಬೋದು, ಈ ರೀತಿ ಪ್ರಾಬ್ಲಮ್ ಬರೋಲ್ಲ. ಅದಕ್ಕೋಸ್ಕರ ನನಗೆ ಇದು ಕೂಡ ಇಷ್ಟ ಆಯಿತು. ಇವಾಗ ಇದನ್ನು ಇಲ್ಲಿಂದ ಬ್ಯಾಕ್ ಮಾಡೋಣ. ಆ್ಯಂಡ್ ದೆನ್ ನಿಮ್ಮ ಗೂಗಲ್ ವೆಬ್ಮಾಸ್ಟರ್ ಟೂಲ್ ಏನಿದೆ ಅಂದರೆ ಸರ್ಚ್ ಕನ್ಸೋಲ್ ಏನಿದೆ ಅಲ್ಲಿಗೆ ಬನ್ನಿ. ಸೊ ಗೈಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಅದಕ್ಕೋಸ್ಕರ ಸಾರಿ ಹೇಳ್ತಾ ಇದ್ದೀವಿ. ಯಾಕಂದರೆ ಮೇಲ್ಗಡೆ ನಿಮಗೆ ಟೈಮ್ ಕಾಣಿಸ್ತಾ ಇರ್ಬೋದು ಯಾವ ಟೈಮ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಅನ್ನೋದು. ಅದೇ ರೀತಿಯಾಗಿ ಫೋನ್ ಚಾರ್ಜಿಂಗ್ ಕೂಡ ಕಾಣಿಸ್ತಾ ಇರ್ಬೋದು, ಚಾರ್ಜಿಂಗ್ ಎಷ್ಟಿದೆ ಅನ್ನೋದು. ಇವಾಗ ನಿಮ್ಮ ಸರ್ಚ್ ಕನ್ಸೋಲ್ ಅಕೌಂಟಿಗೆ ಬನ್ನಿ. ಅಲ್ಲಿಂದ ನೀವು ಯಾವ ರೀತಿ ಅದನ್ನು ವೆರಿಫೈ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಸೊ ಗೈಸ್, ಇಲ್ಲಿಂದ ಸರ್ಚ್ ಕನ್ಸೋಲ್ ಅಕೌಂಟಿಗೆ ಬಂದರೆ ಇಲ್ಲಿ HTML ಟ್ಯಾಗ್ ಅಂತ ಏನಿದೆ ಇಲ್ಲಿ ಕಾಪಿ ಮಾಡ್ಕೊಂಡಿರ್ತೀರ. ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ ನಂತರ ಇಲ್ಲಿಂದ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕಾಣಿಸ್ತಿರ್ಬೋದು ವೆರಿಫಿಕೇಷನ್ ಸಕ್ಸಸ್ಫುಲ್. ಅದೇ ರೀತಿ ಇಲ್ಲಿ ಕಾಣಿಸ್ತಿರ್ಬೋದು HTML ಟ್ಯಾಗ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಸೊ ಗೈಸ್, ಈ ರೀತಿಯಾಗಿ ನೀವು ಏನ್ಬೋದು ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಬೋದು. ಇವಾಗ ನೀವು ಇದಕ್ಕೆ ಸೈಟ್ ಮ್ಯಾಪ್ನ ಯಾವ ರೀತಿ ಜನ್ರೇಟ್ ಮಾಡಬೇಕು ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಕವರ್ ಮಾಡೋಣ. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಸೊ ಗೈಸ್, ಸೈಟ್ ಮ್ಯಾಪ್ನ ಜನ್ರೇಟ್ ಮಾಡೋದಕ್ಕೋಸ್ಕರ ಬ್ಲಾಗರ್ ಸೈಟ್ ಮ್ಯಾಪ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿ ಆ್ಯಂಡ್ ದೆನ್ ಇಲ್ಲಿಂದ ನಿಮಗೆ ಯಾವ ಆಪ್ಷನ್ ಸಿಗುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು. ಫಸ್ಟ್ ಆಪ್ಷನ್ ಏನು ಸಿಗುತ್ತೆ ಇದನ್ನು ಓಪನ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿಂದ ಕಾಣಿಸ್ತಿರ್ಬೋದು ನಿಮಗೆ ಗೂಗಲ್ ಸೈಟ್ ಮ್ಯಾಪ್ ಜನ್ರೇಟರ್ ಅಂತ 2ನೇ ಮೂರನೇ ಆಪ್ಷನ್ ಏನು ಸಿಗುತ್ತೆ ಅದನ್ನು ಕೂಡ ನೀವಿಂದ ಓಪನ್ನ ಮಾಡ್ಬೋದು. ಸೊ ಏನು ಮಾಡೋಣ, ನಾವು 3ನೇ ಆಪ್ಷನ್ ಓಪನ್ ಮಾಡಿ ನೋಡೋಣ ಯಾವ ರೀತಿ ಇದೆ, ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು. ಇಲ್ಲಿ ಕಾಣಿಸ್ತಿರ್ಬೋದು ಪೇಜ್ ಬ್ಲಾಗ್ URL ಕೇಳ್ತಾ ಇದೆ, ಪೋಸ್ಟ್ ಕೌಂಟ್ ಅಂತ ಕೇಳ್ತಾ ಇದೆ. ಬಟ್ ನಮಗಿದು ಬೇಡ, ಅದಕ್ಕೋಸ್ಕರ ಇಲ್ಲಿಂದ ಏನು ಮಾಡೋಣ, ಬ್ಯಾಕ್ ಮಾಡೋಣ. ಆ್ಯಂಡ್ ದೆನ್ ಇಲ್ಲಿಂದ ಸ್ಮಾಲೆಸ್ಟ್ ಟೂಲ್ಸ್ ಇದ್ದಿದೆ ಅದೇ ರೀತಿ ಫ್ರೀ ಸೈಟ್ಮ್ಯಾಪ್ ಜನ್ರೇಟರ್ XML HTML RSS ಗೂಗಲ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡೋಣ ಏನು ಬರುತ್ತೆ ಅನ್ನೋದು. ನಮಗೆ ಯಾವುದಾದ್ರೂ ಸರಿನೇ ನಮಗೆ ಸೈಟ್ ಮ್ಯಾಪ್ ಜನ್ರೇಟ್ ಆಗಬೇಕು. ಫಸ್ಟ್ ಲಿಂಕ್ನಲ್ಲೇ ಟ್ರೈ ಮಾಡ್ಬೋದು, ಬಟ್ ನಿಮಗೆ ಅಲ್ಲಿಂದ ಸ್ವಲ್ಪ ಏನಾಗುತ್ತೆ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡೋದು ಬೇರೆ ಲಿಂಕ್ನ ಯೂಸ್ ಮಾಡ್ಬೋದು. ಆನ್ಲೈನ್ ಜನ್ರೇಟರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಹತ್ರ ಏನು ಕೇಳುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು. ಇಲ್ಲಿಂದ ಸಪೋರ್ಟ್ ಕೇಳ್ತಾ ಇದೆ. ಇಲ್ಲಿಂದ ಆನ್ಲೈನ್ ಜನ್ರೇಟರ್ ಮೇಲೆ ಕ್ಲಿಕ್ ಮಾಡೋಣ. ಆ್ಯಂಡ್ ಇಲ್ಲಿಂದ ನಮ್ಮ ಹತ್ರ ಯಾವುದೇ ರೀತಿಯಂಥ ಪೇಮೆಂಟ್ ಮಾಡೋ ಆಪ್ಷನ್ ಕೇಳಬಾರ್ದು. ಆ ಥರ ಇದ್ದರೆ ಮಾತ್ರ ಇಲ್ಲಿಂದ ಕೆಲಸ ಇಲ್ಲಿ ಕಾಣಿಸ್ತಿರ್ಬೋದು. ಮಾಡಿಫೈಡ್ ನಾಟ್ ಕ್ರೆಡಿಟ್ ಚೇಂಜ್ ಫ್ರೀಕ್ವೆನ್ಸಿ ನಾಟ್ ಜನರಲ್ ಕ್ವೆರೀಸ್ ಆ್ಯಂಡ್ ಜನರೇಟ್ ಸೈಟ್ ಮ್ಯಾಪ್ ಅನ್ನೋ ಆಪ್ಷನ್ ಇದೆ. ಬಟ್ ಇದು ನಮಗೆ ಬೇಡ, ಯಾಕಂದರೆ ತುಂಬಾ ಕಷ್ಟ ಇದೆ ಇಲ್ಲಿಂದ ಸೈಟ್ ಮ್ಯಾಪ್ನ ಜನ್ರೇಟ್ ಮಾಡೋದು. ಸೊ ಸ್ಟಿಲ್ ನಾವೆಲ್ಲ ಮಾಡೋಣ, ಫಸ್ಟ್ ವೆಬ್ಸೈಟ್ಗೆ ಹೋಗೋಣ. ಫಸ್ಟ್ ವೆಬ್ಸೈಟ್ನಲ್ಲಿ XML ಸೈಟ್ ಮ್ಯಾಪ್ನ ನಾವು ಜನ್ರೇಟ್ ಮಾಡ್ಬೋದು. ಬಟ್ ಕಾಪಿ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ನನಗೂ ಕೂಡ ಗೊತ್ತು. ಅದಕ್ಕೋಸ್ಕರ ಈ ಒಂದು ವೆಬ್ಸೈಟ್ನ ಇಗ್ನೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಸ್ಟಿಲ್ ಇಲ್ಲಿಂದ ನೀವು ಮಾಡಬೇಕಾದ್ರೇನು, ಇಲ್ಲಿ ನಿಮ್ಮ ಡೊಮೈನ್ ಏನಿದೆ ಅಂದರೆ ನಿಮ್ಮ ಒಂದು ವೆಬ್ಸೈಟ್ ಹೆಸರೇನಿದೆ ಅದನ್ನು ಇಲ್ಲಿಂದ ಏನು ಮಾಡಿ ಕಾಪಿ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿಂದ ಪೇಸ್ಟ್ ಮಾಡಿ. ಇವಾಗ ಏನು ಮಾಡೋಣ, ಇದನ್ನು ಸೆಲೆಕ್ಟ್ ಆಲ್, ಇದು ಸೆಲೆಕ್ಟ್ ಕೂಡ ಆಗ್ತಾಯಿಲ್ಲ. ಸ್ಟಿಲ್ ಈ ರೀತಿಯಾಗಿ ಡಿಲೀಟ್ ಮಾಡೋಣ. ಆ್ಯಂಡ್ ಇಲ್ಲಿಂದ ನಮ್ಮ ವೆಬ್ಸೈಟ್ ಏನು ಡೊಮೈನ್ ಇದೆ ಅದನ್ನು ಪೇಸ್ಟ್ ಮಾಡಿ ಇಲ್ಲಿಂದ ಜನ್ರೇಟ್ ಸೈಟ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸೈಟ್ ಮ್ಯಾಪ್ ಏನಾಗುತ್ತೆ ಇಲ್ಲಿಂದ ಜನ್ರೇಟ್ ಆಗುತ್ತೆ. ಕೆಲವ್ರು ಕ್ವೆರೀಸ್ ಇತ್ತು, ಏನು ಕಸ್ಟಮ್ ಡೊಮೈನ್ ಇದ್ದರೂ ಕೂಡ blogspot.comನ ಆ್ಯಡ್ ಮಾಡಬೇಕಾ ಅನ್ನೋದು. ಯಾವುದೇ ರೀತಿಯಂಥ ಅವಶ್ಯಕತೆ ಇಲ್ಲ, ನೀವು ಕಸ್ಟಮ್ ಡೊಮೈನ್ ಇದ್ದರೂ ಕೂಡ blogspot.comನ ಆ್ಯಡ್ ಮಾಡಬೇಕು ಅನ್ನೋದು. ಸೊ ಇಲ್ಲಿಂದ ಏನು ಮಾಡಿ, ಈ ಒಂದು ಸೈಟ್ ಮ್ಯಾಪ್ ಏನಿದೆ ಇಲ್ಲಿಂದ ಜನ್ರೇಟ್ ಆಗಿದೆ ಇದನ್ನು ಏನು ಮಾಡಿ ಇಲ್ಲಿಂದ ಕಾಪಿ ಮಾಡಿಕೊಡಿ. ಇಲ್ಲಿ ಕಾಣಿಸ್ತಿರ್ಬೋದು ಈ ರೀತಿಯಾಗಿ ನಿಮ್ಮೊಂದು ಸೈಟ್ ಮ್ಯಾಪ್ ಏನಾಗುತ್ತೆ ಜನ್ರೇಟ್ ಆಗುತ್ತೆ. ಇಲ್ಲಿಂದ ಕಾಪಿ ಮಾಡೋದು ಸ್ವಲ್ಪ ಪ್ರಾಬ್ಲಮ್, ನಾನು ಕಾಪಿ ಮಾಡ್ಕೊತೀನಿ. ಸೊ ಗೈಸ್, ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಸರ್ ಏಜೆಂಟಿಂದ ಹಿಡಿದು ಇಲ್ಲಿಂದ 500ವರೆಗೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿಂದ ಕಾಪಿ ಮಾಡಿ ನಂತರ ನೀವು ಒಂದು ಕೆಲಸ ಮಾಡಬೇಕು, ನಿಮ್ಮ ಬ್ಲಾಗರ್ ಡ್ಯಾಶ್ಬೋರ್ಡಿಗೆ ಬನ್ನಿ.
ಸೊ ಇಲ್ಲಿಂದ ಬ್ಲಾಗರ್ ಡ್ಯಾಶ್ಬೋರ್ಡಿಗೆ ಬಂದ ನಂತರ ನಿಮಗೆ ಬ್ಲಾಗರ್ ಡ್ಯಾಶ್ಬೋರ್ಡಿಗೆ ಬಂದ ನಂತರ ಇಲ್ಲಿಂದ ನಿಮಗೆ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಸಿಗುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ಥೀಮ್ಸ್ ಕೆಳಗಡೆ ಸೆಟ್ಟಿಂಗ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಈ ರೀತಿಯಾಗಿ ಸೆಟ್ಟಿಂಗ್ಸ್ ಏನಾಗುತ್ತೆ ಓಪನ್ ಆಗುತ್ತೆ. ಇವಾಗ ನೀವು ಮಾಡಬೇಕಾದ್ರೆ ಸ್ವಲ್ಪ ಇಲ್ಲಿಂದ ಕೆಳಗೆ ಬಂದರೆ ನಿಮಗೆ ಆಪ್ಷನ್ ಸಿಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಇಲ್ಲಿಂದ ನಾವೇನು ಮಾಡೋಣ ಅದನ್ನು ಹುಡುಕ್ತೀವಿ, ನಿಮಗೆ ಆಮೇಲೆ ತಿಳಿಸ್ಕೊಡ್ತೀವಿ ಎಲ್ಲಿದೆ ಅನ್ನೋದನ್ನು. ಇಲ್ಲಿ ಕಾಣಿಸ್ತಿರ್ಬೋದು ಮೆಟಾ ಟ್ಯಾಗ್ಸ್, ಡಿಸ್ಕ್ರಿಪ್ಷನ್, ಅದೇ ರೀತಿಯಾಗಿ ಇಲ್ಲಿಂದ ಕಸ್ಟಮ್ ರೋಬೋಟ್ ಡಾಟ್ ಟಿ ಎಕ್ಸ್ ಟಿ ಅಂತ ಏನಿದೆ ಇಲ್ಲಿ ಕಾಣಿಸ್ತಿರ್ಬೋದು. ಕಸ್ಟಮ್ ರೋಬೋಟ್ ಡಾಟ್ ಟಿ ಎಕ್ಸ್ ಟಿ ಇದನ್ನು ಏನು ಮಾಡಿ ಎಡಿಟ್ ಮಾಡಿದ ನಂತರ ಇಲ್ಲಿ ಕಾಣಿಸ್ತಿರ್ಬೋದು ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ. ಇಲ್ಲಿಂದ ಇದನ್ನು ನಾವೇನು ಮಾಡ್ತೀವಿ ಸೆಲೆಕ್ಟ್ ಆಲ್ ಮಾಡಿ ಇವಾಗ ಏನು ಕಾಪಿ ಮಾಡ್ಕೊಂಬಂದು ಅದನ್ನು ಪೇಸ್ಟ್ ಮಾಡ್ತೀವಿ. ಸೊ ಇಲ್ಲಿಂದ ಪೇಸ್ಟ್ ಮಾಡಿದ ನಂತರ ಒಂದು ಕೆಲಸ ಮಾಡಬೇಕು. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಆಟಮ್ ಅಂದರೆ ನಿಮ್ಮ ಡೊಮೈನ್ ನಂತರ ಸ್ಲ್ಯಾಶ್ ಏನು ಬರುತ್ತೆ, ಸ್ಲ್ಯಾಶ್ ನಂತರ ಆಟಮ್ ಡಾಟ್ XML ಇಂದ ಹಿಡಿದು ಎಂಡ್ 500 ಅಂತ ಏನಿದೆ ಈ 500ವರೆಗೂ ನೀವು ಕಾಪಿ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಇದನ್ನು ಸೇವ್ ಮಾಡ್ಕೊಳ್ಳಿ. ಯಾಕಂದರೆ ಫ್ರೆಂಡ್ಸ್ ಅಲ್ಲಿಂದನೇ ಹೇಳ್ತಾ ಇದ್ದೆ, ಬಟ್ ಅಲ್ಲಿಂದ ನೀವು ಅದನ್ನು ಕಾಪಿ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಅದಕ್ಕೆ ಹೇಳಿಲ್ಲ. ಇಲ್ಲಿಂದ ನೀವು ಈಸಿಯಾಗಿ ಅದನ್ನು ಕಾಪಿ ಮಾಡ್ಕೊಬೋದು. ಇವಾಗ ಏನು ಮಾಡಿ ನಿಮ್ಮ ಒಂದು ವೆಬ್ಸೈಟ್ ಏನಿದೆ ಅಂದರೆ ನಿಮ್ಮ ಸರ್ಚ್ ಕನ್ಸೋಲ್ ಏನಿದೆ ಅಲ್ಲಿಗೆ ಬನ್ನಿ. ಸೊ ಸರ್ಚ್ ಕನ್ಸೋಲಿಗೆ ಬಂದ ನಂತರ ನಿಮಗೆ ಇಲ್ಲಿಂದ ಆಪ್ಷನ್ ಸಿಗುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ಸೈಟ್ ಮ್ಯಾಪ್ಸಿಗೆ ಬನ್ನಿ. ಸೈಟ್ ಮ್ಯಾಪ್ಸಿಗೆ ಬಂದ ನಂತರ ನಿಮ್ಮೊಂದು ಇವಾಗ ಏನು ಕಾಪಿ ಮಾಡ್ಕೊಂಬಂದಿದ್ರೆ ಅದನ್ನು ಇಲ್ಲಿ ಈ ರೀತಿಯಾಗಿ ಪೇಸ್ಟ್ ಮಾಡಿದ ನಂತರ ಇಲ್ಲಿ ಕಾಣಿಸ್ತಿರ್ಬೋದು ನಮ್ದು ಪೇಸ್ಟ್ ಆಗಿದೆ. ಆ್ಯಂಡ್ ಏನಿಂದ ಸಬ್ಮಿಟ್ ಮೇಲೆ ಕ್ಲಿಕ್ ಆಯಿತು. ಇವಾಗ ಸಬ್ಮಿಟ್ ಆಯಿತು ನೋಡ್ಬೋದು. ಸೈಟ್ ಮ್ಯಾಪ್ ಸಬ್ಮಿಟ್ ಸಕ್ಸಸ್ಫುಲಿ ಆ್ಯಂಡ್ ಇಲ್ಲಿಂದ ಗಾಟ್ ಇಟ್ ಮಾಡಿ. ಆ್ಯಂಡ್ ಇಲ್ಲಿ ಕಾಣಿಸ್ತಿರ್ಬೋದು 12 ವಾರ ಡಿಸ್ಕವರ್ ಆಗಿದೆ, ಅದೇ ರೀತಿಯಾಗಿ ಸಕ್ಸಸ್ ಕೂಡ ಆಗಿದೆ. ನಿಮಗೂ ಕೂಡ ಇದೇ ರೀತಿಯಾಗಿ ನೀವು ಸೈಟ್ ಮ್ಯಾಪ್ನ ಜನರೇಟ್ ಮಾಡಿ ಸಬ್ಮಿಟ್ನ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀವಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೇನಾದರೂ ಕೋರಿಸಿದರೆ ಕಮೆಂಟ್ನಲ್ಲಿ ತಿಳಿಸಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.